ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಜನತೆಗೆ. ವಿಷಯ ಏನಪ್ಪ ಅಂದರೆ ಇವತ್ತು ನಾನು ದುನಿಯಾ ವಿಜಯ್ ಸರ್ ನಟನೆಯ ಲ್ಯಾಂಡ್ ಲಾರ್ಡ್ ಮೂವಿನ ನೋಡ್ಕೊಂಡ್ಬಂದೆ. ಮೂವಿ ಬಗ್ಗೆ ಒಂದು ಮಾತು ಕೂಡ ಹೇಳಂಗಿಲ್ಲ. ಯಾಕಪ್ಪ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಫುಲ್ ಮೂವಿ ಸಖತ್ತಾಗಿ ಮೂಡ್ ಬಂದಿದೆ. ಆದಷ್ಟು ಮೂವಿನ ಎಲ್ಲ ಜನ ಥಿಯೇಟ್ರಿಗೆ ಹೋಗಿ ನೋಡಿ. ಯಾಕಂದರೆ ಟೆಲಿಗ್ರಾಮಲ್ಲಿ ಲಿಂಕ್ ಬರುತ್ತೆ, ಬಟ್ ಮೂವಿ ಅರ್ಥ ಆಗಲ್ಲ, ಸೌಂಡ್ ಕ್ವಾಲಿಟಿ ಇರಲ್ಲ, ಹಾಗೆ ಪಿಕ್ಚರ್ ನೋಡೋಕ್ಕೂ ಮೂಡ್ ಬರಲ್ಲ. ಅರ್ಥ ಆಯ್ತಾ? ಆದಷ್ಟು ಮೂವಿನ ಥಿಯೇಟ್ರಿಗೆ ಹೋಗಿ ಏನಕ್ಕೆ ನೋಡಿ ಅಂತೀವಿ ಅಂದರೆ, ಪಾಪ ನಾವೇ ಲೆಕ್ಕ ಹಾಕಿ ನಾವೇ 1000 ರೂಪಾಯಿ ಕಳ್ಕೊಂಡ್ರೆ 10 ಸಾರಿ ಯೋಚನೆ ಮಾಡ್ತೀವಿ, ಟೆನ್ಷನ್ ಆಗುತ್ತೆ, ಎಲ್ಲೋಯ್ತು, ಏನು ಕತೆ, ಏನು ಮಾಡ್ತೀವಿ ಅಂತೇಳಿ. ಪಾಪ ಡೈರೆಕ್ಟ್ರು 100 ಕೋಟಿ ದುಡ್ಡು ಹಾಕ್ತಾರೆ. 100 ಕೋಟಿ ದುಡ್ಡು ಹಾಕಿದ ಮೇಲೆ ಪಾಪ ಅವ್ರಿಗೆ ಲಾಸ್ ಆದರೆ ಎಷ್ಟು ಜೀವನ ಹಾಳಾಗುತ್ತೆ ಅವ್ರದ್ದು. ಅವರಿಗೆಲ್ಲ ಬೆಳೆಸ್ಬೇಕಂದ್ರೆ ನಮ್ಮಂಥ ನಿಮ್ಮಂಥ ಕಲಾವಿದರು, ಪ್ರೇಕ್ಷಕರು ನೋಡಿದಾಗ ಮಾತ್ರನೇ ಮೂವಿ ಮೂಡ್ ಬರೋಕ್ಕೆ ಸಾಧ್ಯ. ಮೂವಿ ಚೆನ್ನಾಗಿದೆ. ಇದರಲ್ಲಿ ರಚಿತಾ ರಾಮ್ ಆಗಿರ್ಬೋದು, ದುನಿಯಾ ವಿಜಯ್ ಸರ್ ಆಗಿರ್ಬೋದು, ದುನಿಯಾ ವಿಜಯ್ ಸರ್ ಮಗಳಾಗಿರ್ಬೋದು, ಮತ್ತೆ ಉಮಾಶ್ರೀ ಮೇಡಮ್ ಆಗಿರ್ಬೋದು, ಎಲ್ಲರೂ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲೂ ಬೋರ್, ಒಂಚೂರು ಬೋರ್ ಹೊಡೆಯಲ್ಲ. ಏನಾಗುತ್ತೆ ಏನಿಲ್ಲ, ಏನಾಗುತ್ತೆ ಏನಿಲ್ಲ, ಅದೇ ಕಾತ್ರದಲ್ಲಿ ಇರ್ತೀವಿ ಹೊರತು ಮೂವಿ ಚೆನ್ನಾಗಿಲ್ಲ ಅನ್ನೋ ಮಾತೇ ಇಲ್ಲ. ಈ ಪಿಕ್ಚರ್ ಸಂದೇಶ ಏನಂದ್ರೆ, ಸ್ವಾತಂತ್ರ್ಯ ಸಿಕ್ಕು ನಮಗೆ 79 ವರ್ಷ ಆದರೂ ಕೂಡ ಇನ್ನ ನಾವು ರಾಜಕಾರಣಿಗಳ ಕಾಲ ಕೆಳಗಡೆನೆ ಇದ್ದೀವಿ. ಈಗಾದರೂ ಕೂಡ ನಮ್ಮ ರಾಜಕಾರಣಿಗಳ ಕಾಲ ಕೆಳಗೆ ಯಾರಿದ್ದಾರೆ? ನಮ್ಮಂತ ನಿಮ್ಮಂತ ಬಡವರೇ ಇರೋದು, ಬೇರೆ ಯಾರೂ ಇಲ್ಲ. ಶ್ರೀಮಂತರ ದುಡ್ಡಿದ್ನ ಅವನೇ ರಾಜ ಇಲ್ಲಿ. ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಎಲ್ಲರಿಗೂ ಒಂದೇ ಸಂವಿಧಾನ ಅಂತ ಹೇಳ್ಕೊಟ್ರು ಕೂಡ ನಮ್ಮ ಜನ ಇನ್ನೂ ಉದ್ಧಾರ ಆಗ್ತಾ ಇಲ್ಲ. ಏನಕ್ಕೆ? ರಾಜಕೀಯ ಅನ್ನೋದನ್ನ ತೆಗೆದಿಟ್ಟು ಎಲ್ಲರೂ ಒಂದು ಅಂತ ಬದುಕಾಗ ಮಾತ್ರ ಜೀವನ ಸುಂದರವಾಗಿರುತ್ತೆ. ಈ ಮೂವಿ ಉದ್ದೇಶ ಏನಂದ್ರೆ, ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ಕಟೇರ ಮೂವಿ ಆಗಿರ್ಬೋದು, ಇನ್ನೂ ಹಲವಾರು ಮೂವಿಗಳು ಬಂದಿದ್ದಾವೆ. ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಮಾನವರಾಗಿ ಜೀವನ ಮಾಡಿ, ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಅನ್ನೋದನ್ನ ಚೆನ್ನಾಗಿ ತೋರಿಸ್ತವ್ರೆ. ಬಟ್ ಆದ್ರೆ ನಾವು ನೀವು ಇನ್ನೂ ಇಲ್ಲೇ ಇದ್ದೀವಿ. ಇಷ್ಟೊತ್ತಿಗೆ ದೇಶ ಉದ್ಧಾರ ಆಗಬೇಕಿತ್ತು. ಏನಕ್ಕೆ ಉದ್ಧಾರ ಆಗಿಲ್ಲ ಹೇಳಿ? ನಾವು ರಾಜಕಾರಣಿಗಳ ಕಾಲ ಕೆಳಗಿನ್ನ ಇದ್ದೀವಿ. ಅವ್ರು ಹಾಕೋ ಚಪ್ಪಲಿಯಲ್ಲಿದ್ದೀವಿ ನಾವು ಈಗಾದ್ರೂ ಮುಂದಾಗಬೇಕು. ಮೂವಿ ತರ ನೋಡಬೇಡಿ. ಯಾವತ್ತೇ ಆಗಲಿ ಯಾವುದೇ ಒಂದು ಮೂವಿ ನೋಡಕ್ ಹೋದ್ರೆ ಮೂವಿ ತರ ನೋಡಲೇಬೇಡಿ. ಮೂವಿನ ನಮ್ಮ ಮನಸ್ಸಿನಿಂದ ನೋಡಬೇಕು. ಯಾವುದೇ ಮೂವಿ ನೋಡಕ್ ಹೋಗಿದ್ವಿ ಅಂದ್ರೆ ನಾವು ಮನಸ್ಸಿಂದ ನೋಡಬೇಕು. ಈಗ ಕಟೇರ ಮೂವಿ ನೋಡಿದ್ವಿ. ಕಟೇರ ಮೂವಿಯಲ್ಲಿ ಕೂಡ ನಾವು ಯಾವ ರೀತಿ ಇದ್ವಿ ಮುಂಚೆ, ನಮ್ಮ ತಂದೆ ತಾಯಿ ಯಾವ ರೀತಿ ಇನ್ನೊಬ್ರು ಕೈ ಕಾಲು ಕೆಳಗಡೆ ಇದ್ರು, ನಮ್ಮ ತಾತ ಅಜ್ಜಿ ಯಾವ ರೀತಿ ಇದ್ರು, ನಮ್ಮ ಮುತ್ತಾತವ್ರು ಯಾವ ತರ ಇದ್ರು ಅನ್ನೋದನ್ನ ತೋರಿಸಿದ್ದಾರೆ. ಈ ಲ್ಯಾಂಡ್ ಲಾರ್ಡ್ ಮೂವಿನ ಅದೇನೆ. ಇದರಲ್ಲೂ ಸಖತ್ತಾಗಿದೆ, ಎಲ್ಲೂ ಬೋರ್ ಹೊಡೆಯಲ್ಲ. ಇದು ಕೂಡ ಏನಂದ್ರೆ ನಮ್ಮ ಹಿಂದಿಕಿನ ಜನ ಅಂದ್ರೆ ನಮ್ಮ ತಾತ ಅಜ್ಜಿ ಮುತ್ತಾತ ಅವರೆಲ್ಲ ಯಾವ ರೀತಿ ಶೋಷಣೆಗೆ ಒಳಗಾಗಿದ್ದಾರೆ ಅವಾಗಿಂದ ಈಗಿನವರೆಗೂ ಅನ್ನೋದೇ ಈ ಮೂವಿ ಉದ್ದೇಶ. ಆದಷ್ಟು ಮೂವಿನ ಥಿಯೇಟ್ರಿಗೆ ಹೋಗಿ ನೋಡಿ, ದಯಮಾಡಿ ಕೈ ಮುಗಿದು ನಮ್ಮ ಕನ್ನಡ ಜನತೆಗೆ ಹೇಳ್ಕೊತೀನಿ. ನಾನೇನು ದುನಿಯಾ ವಿಜಯ್ ಸರ್ ಅಭಿಮಾನಿ ಅಲ್ಲ, ಬೇರೆಯವ್ರ ಅಭಿಮಾನಿಯೂ ಅಲ್ಲ. ನಾನು ಒಬ್ಬ ಕನ್ನಡಿಗನಾಗಿ ನನ್ನ ಮನದಾಳದ ಮಾತನ್ನು ಹೇಳ್ತಿದ್ದೀನಿ. ಯಾಕಂದ್ರೆ ನಾವು ಕನ್ನಡಿಗರು ಕನ್ನಡ ಮೂವಿಯನ್ನ ಆದಷ್ಟು ಬೆಳೆಸೋಕೆ ಯೋಚನೆ ಮಾಡಬೇಕು. ಏನಕ್ಕೆ? ಯಾಕಂದ್ರೆ ಆ ಮೂವಿಯಲ್ಲಿ ಆದಷ್ಟು ಬಡ ಕಲಾವಿದರು ಇರ್ತಾರೆ. ಪಾಪ ಹೊಟ್ಟೆಪಾಡಿಗಾಗಿ ಊರ್ ಬಿಟ್ಟು ಬಂದಿರ್ತಾರೆ. ಅವರು ಪಾಪ ದುಡಿಯಕಂತ ಬಂದವರು ಯಾವುದೊಂದು ಸಣ್ಣ ಪುಟ್ಟ ಚಾನ್ಸ್ ಸಿಕ್ಕರೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ. ಅಂಥವ್ರು ಕೂಡ ನಾವು ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿದ್ರೆ ಪಾಪ ಅಂಥವ್ರು ಬೆಳೀತಾರೆ. ನಾಳೆ ಅವರು ಮುಂದೆ ಉದ್ಧಾರ ಆಗ್ಬೋದು. ಈ ಥರ ಮೂವಿಗಳು ಇನ್ನೂ ಹಲವಾರು ತರಿಸ್ಬೋದು, ಜನಗಳಿಗೆ ಎಚ್ಚರ ಮಾಡ್ಬೋದು.
ಮೂವಿ ಮಾಡಿಬಿಟ್ಟು. ಹಾಗಾಗಿ ಇಂಥವ್ರನ್ನ ನಾವು ಪ್ರೋತ್ಸಾಹ ಮಾಡಬೇಕು. ನಾನು ಬಂದಿರೋ ಪ್ರಕಾರ ಟಿಕೆಟ್ಗೆ 150 ರೂಪಾಯಿ ಕೊಟ್ಟಿದ್ದೀನಿ. ಯಾವುದೇ ರೀತಿ ಮೋಸ ಇಲ್ಲ. 150 ಅಲ್ಲ, 250 ಕೊಟ್ಟರು ಕೂಡ ಕಮ್ಮಿ ಇಲ್ಲ ಮೂವಿಗೆ. ಈಗೂ ಹೇಳ್ತಿದ್ದೀನಿ, ನಾನು ದುನಿಯಾ ವಿಜಯ್ ಸರ್ ಅಭಿಮಾನಿ ಅಲ್ಲ, ನಾನೊಬ್ಬ ಕನ್ನಡಿಗನಾಗಿ ಹೇಳ್ತಿದ್ದೀನಿ. ಎಲ್ಲರೂ ಆದಷ್ಟು ಹೇಳ್ಬೋದು, ನೀನು ದುನಿಯಾ ವಿಜಯ್ ಸರ್ ಅಭಿಮಾನಿ ಆಗಿರ್ಬೋದು, ಅದಕ್ಕೆ ಈ ಥರ ಮೂವಿ ಬಗ್ಗೆ ಹೊಗಳ್ತಿದೆ. ಯಾವುದೇ ರೀತಿ ಮೂವಿ ಬಗ್ಗೆ ಹೊಗಳಕ್ಕೆ ನಾನಿಲ್ಲಿ ಬಂದಿಲ್ಲ. ಅರ್ಥ ಆಯ್ತಾ? ನಾನು ನೋಡಿದ್ದೀನಿ, ನನ್ನ ಅನಿಸಿಕೆ ಆಗಿದೆ, ನಾನು ನಿಮ್ಗೆ ಮುಂದೆ ಹೇಳ್ತಿದ್ದೀನಿ ಅಷ್ಟೇ. ಇಷ್ಟ ಆದರೆ ಆದಷ್ಟು ಮೂವಿನ ಥಿಯೇಟ್ರಿಗೆ ಹೋಗಿ ನೋಡಿ. ಆದಷ್ಟು ನನ್ನ ವಿಡಿಯೋನ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಆದಷ್ಟು ಕನ್ನಡ ಕಲಾವಿದರನ್ನ ಬೆಳೆಸಿ ಎಲ್ಲ ಮೂವಿನ ಥಿಯೇಟ್ರಿಗೆ ಹೋಗಿ ನೋಡಿ. ಇನ್ಸ್ಟಾಗ್ರಾಮು ಟೆಲಿಗ್ರಾಮ್ ಎಲ್ಲ ಬಿಟ್ಬಿಡಿ, ಇವೆಲ್ಲ ಲಾಯಕ್ಕಿಲ್ಲ. ಆದಷ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಮ ಗೆಳೆಯರಿಗೂ.